ಕನ್ನಡ ಮಾತಾಡು ಅಂದದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಯುವಕರ ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸೂಳೆಬಾವಿ ಬಾಳಕುಂದ್ರಿ ಗ್ರಾಮದ ಮಧ್ಯೆ ನಡೆದಿದೆ. 2021-2-2025 ಏನು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಸೂಳೆಬಾವಿ ಹತ್ತಿರ ಬಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿರ್ವಾಹಕ ಹಾಗೂ ಒಂದು ಡ್ರೈವರ್ ಮೇಲೆ ಏನು ಹಲ್ಲೆ ಆಗಿದೆ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಖಂಡಿಸ್ತೇವೆ. ಮತ್ತು ಇವರು ಪುಂಡರು ಈ ರೀತಿ ಮಾಡುತ್ತಿರುವುದು ಅತಿ ಖಂಡನೀಯ. ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಅವ್ರಿಗೇನು ಕುಮ್ಮಕ್ಕು ಕೊಡಾಕ್ತಾರೆ ಅನ್ನೋ ಒಂದು ನಮಗೆ ಅನಿಸ್ತೈತಿ. ಆದ ಕಾರಣ ದಯವಿಟ್ಟು ಇದೇ ರೀತಿ ಅವರು ಇವತ್ತು ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಮಾಡ್ಯಾರ, ನಾಳೆ ಯಾವುದೋ ಒಂದು ಸರ್ಕಾರಿ ಕಚೇರಿ ಹೋಗಿ ಒಂದು ಯಾವುದೇ ಅಧಿಕಾರಿ ಮ್ಯಾಗೂ ಹಲ್ಲೆ ಮಾಡೋಕ್ಕೆ ತಿಳಿಸೋದಿಲ್ಲ. ಚಲಿಸ್ತಾ ಇದ್ದ ಬಸ್ ನಿಲ್ಲಿಸಿ ಬಸ್ ಕಂಡಕ್ಟರ್ ಮಹಾದೇವ್ ಮೇಲೆ ಮರಾಠಿ ಪುಂಡರ ಗುಂಪೊಂದು ಹಲ್ಲೆ ಮಾಡಿದೆ. ಇದನ್ನು ಖಂಡಿಸಿ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಶಿವರಾಮೇಗೌಡ ಬಣದಿಂದ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕದಿಂದ ಡಿವೈಎಸ್ಪಿ ಕಚೇರಿವರೆಗೂ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ ರಾಮದುರ್ಗ ವಿಭಾಗದ ಉಪ ಪೊಲೀಸ್ ಅಧಿಕಾರಿ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಏನು ನಿನ್ನೆ ನಮ್ಮ ತಾಯ್ನುಡಿ ದಿನ ಅಂತೇಳಿ ನಾವೇನು ಇಷ್ಟು ಕನ್ನಡಿಗರ ಹೆಮ್ಮೆಯಿಂದ ಆಚರಣೆ ಮಾಡುತ್ತಿದ್ವಿ. ಯಾಕಂದರೆ ಇದೊಂದು ಘಟನೆ ಏನಾಗೈತೆ, ನಿನ್ನೆ ನಮ್ಮ KSRTC ನಿರ್ವಾಹಕರ ಮೇಲೆ ಏನು ಒಂದು 20 ಜನ ಮರಾಠಿ ಪುಂಡ್ರು ಏನದಾರ ಬಂದು ಹಲ್ಲೆ ಮಾಡ್ಯಾರ. ಇದು ತೀವ್ರ ಖಂಡನೆ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಏನೋ ಒಂದು ಕನ್ನಡಿಗರ ಹಬ್ಬ ಇರಲಿ, ಒಂದು ನಮ್ಮ ಸುವರ್ಣಸೌಧದಾಗ ಒಂದು ಸಭೆ ಇರಲಿ, ಏನೇ ಇದ್ರೂ ಇವ್ರದ್ದೊಂದು ಮರಾಠಿಯವ್ರು ಏನೋ ಖ್ಯಾತಿ ಇರ್ತೈತಿ MESದವ್ರದ್ದು. ಆದ ಕಾರಣ ನಾವು ಕೇಳೋದೊಂದು ಮಾನ್ಯ ಗೃಹ ಸಚಿವರಿಗಾಗಲಿ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಲಿ ಬೆಳಗಾವಿ ಒಂದು 2ನೇ ರಾಜಧಾನಿ ಅಂತೇಳಿ ನಮ್ಮ ಬಿಂಬಿಸ್ತೀವಿ. ಆದರೆ ಏನಾಗೈತಿ, ಈಗ ಕನ್ನಡಿಗರಿಗೆ ಅಲ್ಲಿ ರಕ್ಷಣೆ ಇಲ್ದಾಗ ಆಗೈತಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಶ್ರೇಯಸ್ ವಾಲಿ ದೊಡ್ಡಯ್ಯ ಹಿರೇಮಠ ತಾಲೂಕು, ಗೌರವ ಅಧ್ಯಕ್ಷರುಗಳಾದ ಶೇಖರ್ ಸಿದ್ದಲಿಂಗಪ್ಪನವರ್, PR ಸೂಳಿಬಾವಿ, ಅಪ್ಪನ್ ಬಾಡ್ಗಾರ್, ವಿಘ್ನೇಶ್ ಹೆಬ್ಬಾರ್, ಮಂಜು ಹೊಸಕೇರಿ, ಸಂತೋಷ್ ನಿರಂಜನ್, ಬಸಯ್ಯ ಹಿರೇಮಠ, ಪಕರು ಪಾಟೀಲ್, ಶಿವರಾಜ್ ಹಿರೇಮಠ, ರಫೀಕ್ ಜಕಾತಿ, ಮಹಾದೇವ ವಸ್ತ್ರದ್, ಬಸವರಾಜ್ ಕುಂದ್ರಾಳ್, ದೊಡ್ಡಯ್ಯ ಹಿರೇಮಠ್, ಕಲ್ಮೇಶ್ ಬಡಿಗೇರ್, ಮೌಲಾಸಾಬ್ ಜಕಾತಿ ಇನ್ನೂ ಹಲವು ಕಾರ್ಮಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನೂರ್ ಅಕ್ಕೋಜಿ, ಕಬೀರ್, ಕನ್ನಡ ನ್ಯೂಸ್, ರಾಮದುರ್ಗ. ಇಲ್ಲಿ ನಮ್ಮ KSRTC ಕಂಡಕ್ಟರ್ ಆದಂತ ಮತ್ತು ಹಾಗೂ ಕಾರ್ಯನಿರ್ವಾಹಕ ಚಾಲಕರು ಇಬ್ಬರು ಚಾಲಕರಿಗೂ ಒಬ್ಬರ ಹೆಣ್ಣು ಮಗಳಿಂದ ಅದು ಜಗಳ ಸ್ಟಾರ್ಟ್ ಆಗಕ್ಕೆ ಒಬ್ಬ ಹೆಣ್ಣು ಮಗಳು ಮರಾಠಿ ಭಾಷೆ ಮಾತಾಡಿದ ಅಂತೇಳಿ ಅವ್ರಿಗೆ ಏನೈತ ನಮ್ಮ KSRTC ರಾಜ್ಯ ಸರ್ಕಾರದ ಒಬ್ಬ ನೌಕರಸ್ಥರು ಅವ್ರಿಬ್ರು ಅವ್ರಿಗೆ ಏನೈತಲ್ಲ ನಮ್ಮ ಬೆಳಗಾವದಲ್ಲಿ ಮರಾಠಿಗರು MES ಪುಂಡ್ರು ಅವ್ರೇನೈತ ಇಬ್ಬರು ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಟ್ಟುಕೊಂಡು ಸಾರಿಗೆ ಸಂಸ್ಥೆ, ಆ ಸಾರಿಗೆ ಸಂಸ್ಥೆ ಒಬ್ಬ ಸರ್ಕಾರಿ ನೌಕರರ ಈ ತರ ಪಡೆಯೋದು ಅಂದ್ರೆ ನಮ್ಮ ಕರ್ನಾಟಕಕ್ಕೆ. ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಇವರಿಗೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ರಾಮದುರ್ಗ ಇವರ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸ್ತಿದ್ದೇವೆ. ಈ ಮನವಿಯನ್ನ ನಾನು ಈಗ ಓದ್ತಾ ಇದ್ದೇನೆ. ಮಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕರ ಮೇಲೆ ಪುಂಡ ಮರಾಠಿಗರು ಹಲ್ಲೆ ಮಾಡಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21-2-2025 ಬೆಳಗಾವಿ ತಾಲೂಕಿನ ಸೂಳೆಬಾವಿ ಗ್ರಾಮದ ಹೊರವಲಯದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಹಲ್ಲೆ ನಡೆಸಿ ಬಸ್ ನಿರ್ವಾಹಕರಿಗೆ ಮರಾಠಿಯಲ್ಲಿ ಮಾತನಾಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಮರಾಠಿ ಭಾಷೆ ಬರೆದಿರುವ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ನೀನು ಮರಾಠಿ ಭಾಷೆ ಕಲಿಯಬೇಕೆಂದು ಒತ್ತಾಯಿಸಿದ್ದಾರೆ. ನಿರ್ವಾಹಕನು ತನ್ನ ಹಲ್ಲೆಯ ಮೇಲೆ ಮಾಡಿದ್ದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಹೋದರೆ ದೂರನ್ನು ತೆಗೆದುಕೊಳ್ಳದೆ ಅದನ್ನು ಹೊಂದಾಣಿಕೆ ಮಾಡಲು ಸ್ಥಳೀಯ ಪೊಲೀಸರು ಮುಂದಾಗಿದ್ದರಿಂದ ಹೊಂದಾಣಿಕೆ ಮಾಡಲು ಯತ್ನಿಸಿದ ಪೊಲೀಸ್ ಅಧಿಕಾರಿ ಮೇಲೂ